ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ತಟ್ಟೆ ತಗೊಂಬ ಇಲ್ಲಿ. ಯಾಕೆ ಮಾವ? ನೀನು ತಗೊಂಡ್ಬಾರೋ ಹೇಳ್ತೀನಿ. ಏನ್ ರಮ್ಮಿ, ಗ್ರಾಮ ದೇವತೆ ಕಾಣಿಕೆ ಅಂತೀರಿ, ಬರೀ 500 ರೂಪಾಯಿ ಕೊಟ್ಟಿದ್ದೀರಲ್ಲ. ರೀ, ಅದು ಕಾಣಿಕೆ ಅಲ್ವಾ? ಗ್ರಾಮ ದೇವತೆ ಮುಂದೆ ಎಷ್ಟು ಕೊಟ್ಟರು ಕಮ್ಮಿನೇ, ಅದಕ್ಕೆ 500 ರೂಪಾಯಿ ಕೊಟ್ಟೆ. ಅದು ಸರಿನೇ. ಮುಂಚೆನೆ ಹೇಳಿದ್ರೆ ಕಂತೆ ಕೊಡ್ತಿದ್ದೆ, ಅದು ಸೇರ್ಸಿ ಹಾಕ್ಬೋದಿತ್ತಲ್ಲ. ಇರಲಿ ಶಿವು, ಸದ್ಯಕ್ಕಿಷ್ಟಿದೆ, ಎಲ್ಲಾನು ಸೇರಿಸಿ ಹಾಕ್ಬಿಡು. ಸರಿ ಕಣ್ಮವ, ನಾನಿನ್ ಬರ್ತೀನಿ. ಪರ್ಸು, ಛತ್ರಿ ಅಣ್ಣ, ನೀವೆಲ್ಲರೂ ಸೇರ್ಕೊಂಡು ಒಂದೊಂದು ಜವಾಬ್ದಾರಿನ ಮದುವೆಲಿ ತಕೊಂಡು ಈ ಬಡವನ ಮಗಳ ಮದುವೆನ ಸಂದಾಗಿ ನೆರವೇರಿಸ್ಕೊಡು. ಶಿವ, ಅದು ನನ್ನ ಮನೆ ಕಣ್ಲ, ನನ್ನ ಮನೆ ಮದುವೆ ಕೆಲಸಕ್ಕೆ ಬೇರೆಯವ್ರಿಗೆ ಹೇಳಾರೆ. ನಿನಗಿಂತ ಮುಂಚೆನೇ ಇದ್ದು ಎಲ್ಲನೂ ಬೇಗ ಮುಗಿಸಾಕ್ತೀನಿ. ಏನ್ ಛತ್ರಿ? ಮಾತ್ನಾಗೆ ಅಪ್ಪನು ಒಂದೇ ಮಗನು ಒಂದೇ. ಅಪ್ಪ ಮಕ್ಕಳು ಅಂದ್ರೆ ಹೆಂಗಿರ್ಬೇಕು ನೋಡ್ತೀವ. ಸರಿಯಾಗಿ ಹೇಳಿದೆ ಛತ್ರಿ ಅಣ್ಣ. ಮಾವಯ್ಯ, ನಾನಿನ್ ಬರ್ತೀನಿ. ಅತ್ತೆ, ನಾ ಬರ್ತೀನಿ. ಶಿವು, ದುಡ್ಡನ್ನ ಕಣ್ಣಿಗೆ ಒತ್ಕೊಂಡು ಹುಂಡಿಗೆ ಹಾಕ್ಬೇಕಪ್ಪ. ಇದು ತುಂಬ ವಿಶೇಷವಾದ ಹಣ. ನಿನ್ನ ಮನಸ್ಸಲ್ಲಿರೋ ಆಸೆನೆಲ್ಲ ಆ ದೇವಿ ಮುಂದೆ ಹೇಳ್ಕೊಪ್ಪ, ಎಲ್ಲ ಒಳ್ಳೇದಾಗತ್ತೆ. ಸರಿ ಕಣ, ಬರ್ತೀನಿ. ಇವತ್ತು ಮಾವ ಕೆಳಗೆ ಮಲ್ಕೊಂಡ್ರೆ ನಾನು ಕೆಳಗೆ ಮಲ್ಕೋಬೇಕು. ಇಲ್ಲ 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 ಇಲ್ಲ, ಮಾವ ಯಾಕೆ ಕೆಳಗೆ ಮಲ್ಕೋಬೇಕು? ಮಾವ ಈ ಮನೆಗೆ ಯಜಮಾನ, ಅದಕ್ಕೂ ಮೀರಿ ನನ್ನ ಎದೆಗೆ ಯಜಮಾನ. ಮಾವ ಯಾವಾಗಲೂ ನನ್ನ ಪಕ್ಕನೇ ಇರಬೇಕು, ನನ್ನ ಎದೆಯೊಳಗೆ ಇರಬೇಕು. ಮಾವ ಅದು ಹೇಗಾದರೂ ಮಾಡಿ ಮಂಚದ ಮೇಲೆ ಮಲ್ಕೋ ಹಾಗೆ ಮಾಡಬೇಕು. ನಾನು ಮಾಡೇ ಮಾಡ್ತೀನಿ. ಏನು ಮಾಡೋದು? ನೀನಿದ್ರೆ ಅಲ್ವಾ ಮಾವ ಕೆಳಗೆ ಮಲ್ಕೋತು? ಬಾರೋ, ಮಾವನ ಮನೆಗೆ ಹೋಗಿ ಬಂದಲ್ಲ. ಅಯ್ಯೋ, ಹೇಳಿದ್ದೆ ಎಷ್ಟತಿ ಹೇಳ್ತೀಯ ಮಾವ? ಮುಂದಕ್ಕೆ ಹೇಳು. ಏನಂದ್ರು ನಿಮ್ಮ ಮಾವ? ಮಾವ ಹೋಗಿ ಖುಷಿ ಪಟ್ರು. ಅಷ್ಟೇನಾ? ಬೇರೆ ಏನು ಹೇಳಿಲ್ವಾ? ಅಷ್ಟೇ, ಆಮ್ಯಾಕೇನು ಹೇಳಲಿಲ್ಲ. ಆಮ್ಯಾಕೆ ಸೋದರತೆ ಕಡೆಯಿಂದ ಗ್ರಾಮ ದೇವತೆಗೆ ಪೂಜೆ ಮಾಡಿ ಕಾಣಿಕೆ ಹಾಕ್ಬೇಕು ಅಂತ ಅವ್ರ ಮನೆಯಿಂದ ಪೂಜೆ ಸಾಮಾನು, ಕಾಣಿಕೆ ದುಡ್ಡು ಎಲ್ಲ ಕೊಟ್ಟವ್ರೆ. ಓ ಹೌದಾ? ಎಲ್ಲಿ ದುಡ್ಡು ಕೊಡು ನೋಡೋಣ. ಆ ಮನೆಯಿಂದ ನೋಟ್ ಬಂದಿದೆ ಅಂದ್ರೆ ಪಕ್ಕ ಕೋಟಾ ನೋಟೇ ಆಗಿರುತ್ತೆ. ಯಾರೋ ಮಾವನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಮಾವ ಯಾವ್ರಿದ್ದಂಗೆ. ನಮ್ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ ಮಾವ? ಸುಮ್ಮನಿರೋ ನೀನು. ಏನ್ ಪಾರು ಹಿಂಗ್ ಮಾತಾಡಿಯಾ? ನಮ್ಮ ಮಾವ ನನಗೆ ತುತ್ತು ಕೊಟ್ಟು ಬೆಳೆಸದೆ ಹೋಗಿರ್ಬೋದು, ಆದ್ರೆ ತುತ್ತನಕ್ಕೂ ದಾರಿ ಮಾಡ್ಕೊಟ್ಟವ್ರೆ. ಅಂಥವ್ರ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡ. ಶಿವಪ್ಪ ತಂದೆ, ದಯವಿಟ್ಟು ಸುಮ್ಮನಿಟ್ಬಿಡು. ನಾನು ಜೋಕ್ ಮಾಡಿದ್ದು. ಓ ಜೋಕ? ಅದನ್ನೆಲ್ಲ ಮೊದಲೇ ಹೇಳ್ಬೇಕು. ಇರು, ನಕ್ಬಿಡ್ತೀನಿ. ಇಲ್ಲಾಂದ್ರೆ ನಿನ್ ಜೋಕು ವೇಸ್ಟ್ ಆಯ್ತದೆ. ಸರಿ, ಈಗ ನೀನ್ ಎಲ್ಲಿ ಮಲ್ಕೋತೀಯ? ಎಲ್ಲಿ? ಯಾವಾಗ್ಲೂ ಮಲಿಕೊಳ್ಳಂಗೆ ಕೆಳಗೆ ಮಲಿಕತ್ತೀನಿ. ಅದೆಲ್ಲ ಏನೂ ಬೇಕಾಗಿಲ್ಲ, ಬಂದಿದ್ದ ನನ್ನ ಪಕ್ಕ ಮಲ್ಕೋ ಅಷ್ಟೇ. ಮಾವ
ಮಾವ ಮಾವ ಏನಾಯ್ತು? ಮಾವ ಮಾವ ಏನಾಯ್ತು ಮಾವ? ಬಾಬಾ ಕೂತ್ಕೋ 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 ಕೂತ್ಕೋ. ಮಾವ ಏನಾಯ್ತು? ಕೈಕಾಲು ನೋಡ್ತಿದ್ಯಾ? ಏನಾಯ್ತು ಮಾವ? ಕರೆಂಟ್ ಹೊಡೆದಂಗಾಯ್ತು ಪಾರು. ಹೌದಾ, ಒಳ್ಳೇದಾಯ್ತು ಬಿಡು. ಅವತ್ತು ದೇವಸ್ಥಾನದಲ್ಲಿ ನಾನು ನಿನಗೆ ಕರೆಂಟ್ ಹೊಡೆದಾಗ CPR ಮಾಡಿದ್ನಲ್ಲ, ಅದೇ ತರ ಮತ್ತೆ ಮಾಡ್ತೀನಿ. ಮಕ್ಕಳವ ಬ್ಯಾಡ್ಕನ್ ಪಾರು, ಅವತ್ತು ಒಂದ್ಕಿತ ಮಾಡಿನೇ ಸಾಕಾಗೋಯ್ತು. ಇನ್ನೊಂದ್ಕಿತ ಅಂದ್ರೆ ಬೇಡ ಪಾರು ಬೇಡ. ಅದು ನೀ ಪಕ್ಕ ಮಲಿಕ ಅಂದ್ಯಲ್ಲ, ಅದಕ್ಕೆ ಗಾಬರಿ ಆಗೋದೆ ಅಟೆ. ನೀನೆಷ್ಟು ಗಾಬರಿ ಆದರೂ ಅಷ್ಟೇ, ಅದೆಲ್ಲ ಗೊತ್ತಿಲ್ಲ. ಇವತ್ತು ನೀನು ನನ್ನ ಪಕ್ಕ ಮಲ್ಕೊಳ್ಳೇಬೇಕು, ಯಾಕಂದ್ರೆ ನಂಗೆ ಭಯ ಆಗುತ್ತೆ. ಈಡ್ ದಿನ ಏನು ಇರ್ಲಿಲ್ಲ, ಇವಾಗ ಏನ್ ಪಾರು ಒಂದೇ ಕಿತ್ತ ಆಟ ಮಾಡ್ತಿದ್ಯಾ? ಯಾಕೆ ಏನು ಅಂತೆಲ್ಲ ಕೇಳಂಗಿಲ್ಲ ನೀನು. ಆಗ ಭಯ ಆಗ್ತಿರ್ಲಿಲ್ಲ, ಈಗ ಭಯ ಆಗ್ತದೆ. ಯಾಕೆ? ಅವತ್ತು ತೋಟದಲ್ಲಿ ಕತ್ಲೆ ಅಂತ ನಾನು ಹೆದರ್ಕೊಂಡಿರ್ಲಿಲ್ವಾ? ಅವತ್ತಾಗಿದ್ದ ಶಾಕಿಂದ ನಾನು ಇನ್ನೂ ಹೊರಗೆ ಬಂದಿಲ್ಲ. ಅದಕ್ಕೆ ನೀನನ್ನ ಬಿಟ್ಟು ಎಲ್ಗೂ ಹೋಗಂಗಿಲ್ಲ. ಅಲ್ಲ ಪಾರು, ನಾವಿಬ್ರು ಒಂದೇ ಕೋಣೆನಾಗ ಮಲ್ಕಿರ್ತಿರೋದೇ ತೆಪ್ಪು, ಅಂಥದ್ರಾಗೆ ಒಂದೇ ಮನುಷ್ಯದಾಗೆ ಆಗಲ್ಲಪ್ಪ ಆಗಲ್ಲ. ಒಂದು ಕೆಲಸ ಮಾಡಮ್ಮ, ನಾನು ನಿಂಗೆ ಆಂಜನೇಯನ ಮಂತ್ರ, ಮಾಕಳವನ ಹಾಡು ಎಲ್ಲ ಹೇಳ್ಕೊಡ್ತೀನಿ, ಕಲ್ತ್ಕ. ರಾತ್ರಿ ಇಡೀ ಹಾಡು ಹೇಳ್ಕೊಂಡು ಮಲ್ಕ, ಏನು ಭಯ ಹಾಕಿಲ್ಲ. ಏನಂತೀಯ ಮಾವ? ಓ, ರಾತ್ರಿ ಇಡೀ ಹಾಡು ಹೇಳ್ಕೊಂಡಿದ್ರೆ ನಿದ್ದೆ ಮಾಡಕ್ ಆಯ್ಕಿಲ್ಲ ಅಲ್ವಾ? ಪಾರು, ಒಂದು ಕೆಲಸ ಮಾಡುಮ್ಮ, ನೀನು ಮಂಜಿ ಪಕ್ಕ ಹೋಗಿ ಮಲಿಕ. ಪಾರು, ನೀನು ರಾಣಿ ಪಕ್ಕ ಹೋಗಿ ಮಲಿಕ. ಬೇಡ ಬಿಡು, ಆಚೆ ಜಗ್ಲಿ ಇದೆಯಲ್ಲ, ಅಲ್ಲೇ ಹೋಗಿ ಮಲ್ಕೋತೀನಿ. ಪಾರು, ಹೋಗ್ಬೇಡ ಪಾರು ಪಾರು. ನೀನೇ ಹಿಂಗೆ ಹೇಳಿದ್ರೆ ಸಾಫೆ ಬಂದು ಕರೀತಿದ್ರು, ಅದನ್ನು ದಾಟಿ ನಿನ್ನ ಹತ್ರನೇ ಬರ್ತೀನಿ ಮಾವ. ಈಗ ಬಂದು ನನ್ನ ಪಕ್ಕ ಮಲ್ಕೋತ್ಯಾ? ಆಗಲ್ವಾ? ಸರಿ, ಹಾಗಿದ್ರೆ ನೀನ್ ಮಲ್ಕೊಳ್ಳಿಲ್ಲ ಅಂದ್ರೆ ರಣಿ, ರಶ್ಮಿ, ರತ್ನ, ರವಿ. ಹಾಗಿದ್ರೆ ಈಗ ಬಂದು ನನ್ನ ಪಕ್ಕ ಮಲ್ಕೋತ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.